ಜೀವಕ್ಕೆ ಕುತ್ತು ತರುವ ಫಾಸ್ಟ್ ಫುಡ್ ಸೆಂಟರ್, ಮನೆ ಬಳಕೆಯ ಸಿಲಿಂಡರ್, ಟೇಸ್ಟಿಂಗ್ ಪೌಡರ್ ಹಾವಳಿ, ಆಹಾರ ಅಧಿಕಾರಿಗಳ ಮೌನ. ಹೌದು ವೀಕ್ಷಕರೇ, ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಇಬ್ರಾಂಪುರ ಗ್ರಾಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮನೋಜ್ ಫಾಸ್ಟ್ ಫುಡ್ ಅಂತ ಹೆಸರುವಾಸಿಯಾಗಿದ್ದು, ಜನರ ಆರೋಗ್ಯದ ಜೊತೆಗೆ ಚೆಲ್ಲಾಟವಾಡ್ತಿದ್ದಾರೆ. ಲಾಭದ ಹಪ್ಪಾಹಪ್ಪಿಗೆ ಬಿದ್ದಿರುವ ಮಾಲೀಕರು ಅಡುಗೆಯಲ್ಲಿ ಅಪಾಯಕಾರಿ ಟೆಸ್ಟಿಂಗ್ ಪೌಡರ್ ಬಳಸುತ್ತಿದ್ದಾರೆ. ಇನ್ನೊಂದೆಡೆ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಅಕ್ರಮವಾಗಿ ಮನೆ ಬಳಕೆಯ ಸಿಲಿಂಡರ್ಗಳನ್ನ ವಾಣಿಜ್ಯ ಉದ್ದೇಶಕ್ಕೆ ಬಳಸ್ತಾ ಇರುವುದು ಬೆಳಕಿಗೆ ಬಂದಿದೆ. ಆದರೂ ಸಂಬಂಧಪಟ್ಟ ಆಹಾರ ಸುರಕ್ಷತಾ ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇರುವುದು ಸಾರ್ವಜನಿಕರ ಸಂಶಯಕ್ಕೆ ಕಾರಣವಾಗಿದೆ. ರುಚಿಯ ಹೆಸರಲ್ಲಿ ವಿಷ ಉಣಬಡಿಸುವ ಟೇಸ್ಟಿಂಗ್ ಪೌಡರ್ ಗ್ರಾಹಕರನ್ನ ಸೆಳೆಯಲು ಫಾಸ್ಟ್ ಫುಡ್ ಮಾಲೀಕರು ನೂಡಲ್ಸ್, ಗೋಬಿ ಮಂಚೂರಿಯನ್ ಹಾಗೂ ರೈಸ್ ಐಟಂಗಳಿಗೆ ಮಿತಿ ಮೀರಿದ ಪ್ರಮಾಣದಲ್ಲಿ ಅಜಿನೋಮೋಟೊ ಬಳಸುತ್ತಿದ್ದಾರೆ. ಇದು ಸಣ್ಣ ವಯಸ್ಸಿನ ಮಕ್ಕಳ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇದೆ. ಜೀರ್ಣಕ್ರಿಯೆ ಸಮಸ್ಯೆ, ನರಗಳ ದೌರ್ಬಲ್ಯ ಮತ್ತು ದೀರ್ಘಕಾಲದ ಕಾಯಿಲೆಗಳಿಗೆ ದಾರಿಯಾಗ್ತಾ ಇದೆ ಅಂತ ವೈದ್ಯರು ಎಚ್ಚರಿಸಿದ್ದಾರೆ. ಸಂಭವಿಸದಿದ್ದರೂ ತಪ್ಪದ ಆತಂಕ. ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳ ಬೆಲೆ ಹೆಚ್ಚಿರುವುದರಿಂದ ಹಣ ಉಳಿಸುವ ದೃಷ್ಟಿಯಿಂದ ಬಹುತೇಕ ಫಾಸ್ಟ್ ಫುಡ್ ಅಂಗಡಿಗಳಲ್ಲಿ ಮನೆ ಬಳಕೆಯ ಸಿಲಿಂಡರ್ಗಳನ್ನೇ ಬಳಸಲಾಗ್ತಾ ಇದೆ. ಜನದಟ್ಟಣೆ ಇರುವ ಪ್ರದೇಶಗಳಲ್ಲಿ ಇಂತಹ ಅಕ್ರಮ ಸಿಲಿಂಡರ್ಗಳ ಬಳಕೆ ದೊಡ್ಡ ಮಟ್ಟದ ದುರಂತಕ್ಕೆ ಆಹ್ವಾನ ನೀಡುವಂತಿದೆ. ಆಹಾರ ಇಲಾಖೆ ಮತ್ತು ಅಗ್ನಿಶಾಮಕ ದಳದ ನಿಯಮಗಳನ್ನು ಇಲ್ಲಿ ಸಂಪೂರ್ಣವಾಗಿ ಉಲ್ಲಂಘಿಸಲಾಗ್ತಾ ಇದೆ. ಅಧಿಕಾರಿಗಳ ಮೌನದ ಹಿಂದೆ ಏನಿದೆ ರಹಸ್ಯ? ಈ ಬಗ್ಗೆ ಸಾರ್ವಜನಿಕರು ಹಲವು ಬಾರಿ ಮೌಖಿಕವಾಗಿ ದೂರು ನೀಡಿದ್ರೂ ಸಹ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳು ಮಾತ್ರ ಈ ಕಡೆ ಸುಳಿತಾ ಇಲ್ಲ. ಅಧಿಕಾರಿಗಳು ಬಂದು ಹೋದ್ರೂ ಯಾವುದೇ ಕ್ರಮ ಕೈಗೊಳ್ಳುತ್ತಾ ಇಲ್ಲ. ಕೇವಲ ಕಾಟಾಚಾರದ ತಪಾಸಣೆ ನಡೆಸಿ ಮಾಲೀಕರೊಂದಿಗೆ ಶಾಮೀಲಾಗಿದ್ದಾರೆ ಎಂಬ ಆರೋಪಗಳು ಬಲವಾಗಿ ಕೇಳಿ ಬರ್ತಾ ಇವೆ. ಇಬ್ರಾಂಪುರ ಗ್ರಾಮದಲ್ಲಿರುವ ಮನೋಜ್ ಫಾಸ್ಟ್ ಫುಡ್ ಸೆಂಟರ್ ಮೇಲೆ ಕೂಡಲೇ ದಾಳಿ ನಡೆಸಿ ಆಹಾರದ ಗುಣಮಟ್ಟ ಪರೀಕ್ಷಿಸಬೇಕು. ಅಕ್ರಮವಾಗಿ ಸಿಲಿಂಡರ್ ಬಳಸುವವರ ಪರವಾನಗಿ ರದ್ದುಪಡಿಸಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಸ್ಥಳೀಯ ನಿವಾಸಿಗಳು ಎಚ್ಚರಿಸಿದ್ದಾರೆ.